ಹಾಯ್ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಲಿಫ್ಲವರ್ ಕರಿ ಹಾಗೂ ಬಟಾಣಿ ಕರಿ ಹೇಗೆ ಮಾಡ್ಬೋದು ಅಂತ ಹೇಳಿಕೊಡ್ತೇನೆ. ಇದಕ್ಕೆ ನಾನು ಇಷ್ಟು ಕಾಲಿಫ್ಲವರ್ ಹಾಗೂ ಬಟಾಣಿ ತಗೊಂಡಿದ್ದೇನೆ. ನೀವು ಕಾಲಿಫ್ಲವರನ್ನು ಮೊದಲು ಬಿಸಿ ನೀರು ಹಾಕಿ ತೊಳೆದು ಇಡಿ, ಯಾಕಂದರೆ ಬಿಸಿ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಇಡಿ, ಹುಳ ತುಂಬ ಇರುತ್ತೆ. ಆನಂತರ ಈ ಮಸಾಲೆಗೆ ರೆಡಿ ಮಾಡೋಣ. ಮಸಾಲೆಗೆ ನಾನು ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು 2 ಸ್ಪೂನ್ನಷ್ಟು ಜೀರಿಗೆ ಆ್ಯಡ್ ಮಾಡ್ತೇನೆ, 3 ಸ್ಪೂನ್ನಷ್ಟು ಕೊತ್ತಂಬರಿ, ಆನಂತರ ಒಂದು 4-5 ಇಷ್ಟು ಮೆಂತೆ ಹಾಕಿ, ಅದಕ್ಕೆ ಇಷ್ಟು ಸಾಕು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡಿ, ಇದು ಲೈಟ್ ಬ್ರೌನ್ ಆದಮೇಲೆ ಇದನ್ನು ತೆಗೆದು ಮಿಕ್ಸಿಯಲ್ಲಿ ಹಾಕಿ. ನಂತರ ಅದೇ ಪ್ಯಾನಿಗೆ ನೀವು ಒಂದು 4-5 ಒಣಮೆಣಸು ಮತ್ತು ಒಂದು 5 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಇಷ್ಟನ್ನು ಚೆನ್ನಾಗಿ ರೋಸ್ಟ್ ಮಾಡಿ. ಇದು ರೋಸ್ಟ್ ಆದಮೇಲೆ ಇದನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕಿ, ಅದೇ ಪ್ಯಾನಿಗೆ ಕಾಯಿ ತುರಿ ಆ್ಯಡ್ ಮಾಡಿ, ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ನಷ್ಟು ಅರಶಿನ ಹಾಕಿ ಇದನ್ನು ಚೆನ್ನಾಗಿ ಲೈಟ್ ಬ್ರೌನ್ ಆಗುವವರೆಗೆ ಚೆನ್ನಾಗಿ ರೋಸ್ಟ್ ಮಾಡಿ. ಕಾಯಿ ತುರಿ ಬಿಸಿ ಆಗಬೇಕು, ಒಂಥರ ಲೈಟ್ ಬ್ರೌನ್ ಬರುತ್ತೆ ನೋಡಿ, ಈ ಥರ ಮಾಡ್ತಾ ಇರಿ. ಇದು ಈಗ ರೆಡಿ ಆಯಿತು. ಇದನ್ನು ಮಿಕ್ಸಿಗೆ ಹಾಕೋಣ. ಇದಕ್ಕೆ ಒಂದು ಚಿಕ್ಕ ಗಾತ್ರದಷ್ಟು ಹುಳಿ ಹಾಕಿ ಮತ್ತು ನೀವು ಎಷ್ಟು ಬೇಕು ಅಷ್ಟು ನೀರು ಹಾಕಿ ಇದನ್ನು ನಾವು ಮಿಕ್ಸಿ ಮಾಡಿ ತರೋಣ. ಈಗ ಮಸಾಲೆ ಕಡ್ದಾಯಿತು ನೋಡಿ. ಇದಕ್ಕೆ ನಾವು ಬೇಯಿಸಿಟ್ಟ ಈಗ ಕಾಲಿಫ್ಲವರ್ ಮತ್ತು ಬಟಾಣಿ ಈಗ ಬೆಂದಿದೆ. ಇದಕ್ಕೆ ನಾವು ಈ ಮಸಾಲೆಯನ್ನು ಆ್ಯಡ್ ಮಾಡಬೇಕು. ನೀವು ಕಾಲಿಫ್ಲವರ್ ಬೇಯಿಸುವಾಗ ಮೊದಲೇ ನೀವು ಕಾಲಿಫ್ಲವರನ್ನು ಬಿಸಿ ನೀರಲ್ಲಿ ಹಾಕಿ ಅರಶಿನ ಹಾಕಿ ಅದನ್ನು ಇಟ್ಬಿಡಬೇಕು, ಇಲ್ಲದಿದ್ದರೆ ಅದರಲ್ಲಿ ಹುಳ ಇರುತ್ತೆ. ಸೊ ಈಗ ನೋಡಿ, ಇದನ್ನು ಕುದಿ ಬರಲಿಕ್ಕೆ ಇಡಿ ಒಂದು 5 ನಿಮಿಷ. ಈಗ ಕುದಿ ಬಂತು ನೋಡಿ. ಈಗ ರುಚಿಯಾದ ಕಾಲಿಫ್ಲವರ್ ಬಟಾಣಿ ಕರಿ ನಿಮ್ಮ ಮುಂದೆ ರೆಡಿ ಆಯಿತು. ಥ್ಯಾಂಕ್ ಯು.